ಮಗ ಈಗ ನಾನು ಹೇಳುವಂತ ಸ್ಟೋರಿನ ಮಿಸ್ ಮಾಡದೆ ಕೇಳು. ವರುಣ್ ಅನ್ನೋನು 6 ಗಂಟೆಗೆ ಅಲಾರಾಮ್ ಇಡ್ತಾನೆ, ಆದ್ರೆ ಹೇಳೋದು 9ಕ್ಕೆ. ಎದ್ದಿದ್ದೆ ನಾನು ಎಲ್ಲದನ್ನ ಕಿಸ್ತು ದಬಾಕ್ತೀನಿ ಅಂತ ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕ್ತಾನೆ, ಗ್ರೈಂಡ್ ಮೋಡ್ ಆನ್ ಅಂತ. ಯಾಕಂದ್ರೆ ಇವತ್ತಿಂದ ಅವನು ಹೊಸದಾಗಿ ಒಂದು ಸ್ಕಿಲ್ ಕಲಿಯೋಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವನ್ ಎಲ್ಲಾ ಗೋಲ್ಸ್ ನ ಎಲ್ಲರ ಹತ್ರ ಡಂಗೂರ ಸಾರ್ತಾ ಇರ್ತಾನೆ, ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ. ಅವನ ಪ್ರಕಾರ ಹೀಗ್ ಮಾಡಿದ್ರೆ ಎಲ್ಲರೂ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಬಟ್ ಆಗೋದು ಇದರ ಉಲ್ಟಾ. ಅವನ್ ಯಾರ್ಯಾರಿಗೆ ಹೇಳಿರ್ತಾನೆ ಅವರೆಲ್ಲರಿಗೂ ಹೈ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವನ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ರಿಸಲ್ಟ್ ಬರದೇ ಇದ್ದಾಗ ಎಲ್ಲರೂ ಅವನನ್ನ ಹಿಗ್ಗ ಮುಗ್ಗ ಆಡಿಸ್ಕೊಳ್ತಾರೆ. ಅದೇ ರೀತಿ ಅವನು ಹಾಕಿದ ಸ್ಟೇಟಸ್ ಕೆಳಗೆ ಒಬ್ಬ ಕಮೆಂಟ್ ಮಾಡ್ತಾನೆ, ಸ್ಟೇಟಸ್ ಹಾಕಿ ಎಲ್ಲ ಸ್ಕಿಲ್ ಕಲಿಯೋಕ್ಕಾಗಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಸ್ಟೋರಿ ಸ್ವಲ್ಪ ರಿಲೇಟೆಡ್ ಆಗಿದೆ ಅಲ್ವಾ? ಈಗ ಕೇಳಿ. ವರುಣ್ ಅವನಿಗೆ ಏನೂ ರಿಪ್ಲೈ ಮಾಡಲ್ಲ, ಸ್ಟೋರಿ ಹಾಕಲ್ಲ, ಸುಮ್ನೆ ತಲೆ ಬಗ್ಸಿ ಫುಲ್ ಮನಸ್ಸಿಟ್ಟು ಸ್ಕಿಲ್ ಕಲಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಸುಮ್ನೆ ಹೊರಗೆ ಹೋಗ್ತಾ ಇದ್ದದನ್ನು ಕಟ್ ಆಫ್ ಮಾಡ್ತಾನೆ. 1 ವರ್ಷದಲ್ಲಿ ಅವನ ಸ್ಕಿಲ್ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬಿಡತ್ತೆ. ಅಂಡ್ ಅವನ ಆಟಿಟ್ಯೂಡ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ. ಅವನ ಈ ಪ್ರೋಗ್ರೆಸ್ ನ ನೋಡಿ ಆಗ ಕಾಮೆಂಟ್ ಮಾಡಿದವರೆಲ್ಲ, ಈ ಸ್ಟೋರಿಯಲ್ಲಿ ಅವನು ಹೇಗೆ ಚೇಂಜ್ ಆದ ಅದೇ ರೀತಿ ನಾವು ಬದಲಾಗ್ಬೋದು. ನೀನು ಬೆಸ್ಟ್ ವರ್ಷನ್ ಆಗ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡು. ಇಲ್ಲ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಚಾಟ್ ಮಾಡ್ಕೊಂಡು ವೀಕ್ ಆಗೇ ಇರ್ತೀನಿ ಅನ್ನೋದಾದ್ರೆ ನಿನ್ನವೇ ನಿನಗೆ. ಈ ವಿಡಿಯೋ ಕೂಡ ನಾವು ಮಾಡೋ ಎಲ್ಲಾ ವಿಡಿಯೋ ತರ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಮಾಡೋಕೆ ಇದನ್ನ 3 ಚಾಪ್ಟರ್ ಆಗಿ ಡಿವೈಡ್ ಮಾಡೋಣ. ಮಗ, ಒಂದನ್ನಂತೂ ನೀನು ಅರ್ಥ ಮಾಡ್ಕೊಳ್ಳೇಬೇಕು. ನಿನ್ನ ಪ್ಲಾನ್ಸ್ ಅಂಡ್ ನಿನ್ನ ಗೋಲ್ಸ್ ಅಂಡ್ ನಿನ್ನ ಪ್ರೋಗ್ರೆಸ್ ಎಲ್ಲದನ್ನ ಎಲ್ಲರಿಗೂ ಡಂಗೂರ ಸಾರ್ತಾ ಬಂದ್ರೆ ಟ್ರಾನ್ಸ್ಫಾರ್ಮ್ ಆಗೋಕ್ಕಾಗಲ್ಲ. ನಿನ್ನ ಸುತ್ತ ನೀನೇ ಅಬ್ಸರ್ವ್ ಮಾಡ್ತೀಯಾ. ಸೈಲೆಂಟ್ ಆಗಿ ವರ್ಕ್ ಮಾಡೋರು ತುಂಬಾನೇ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ನಿನ್ನ ಬಗ್ಗೆ ನೀನ್ ಜಾಸ್ತಿ ಹೇಳೋದನ್ನ ಕಡಿಮೆ ಮಾಡು. ಅದು ನಿನ್ನ ಸ್ಟ್ರಗಲ್ ಆಗಿರ್ಬೋದು, ಪ್ರೋಗ್ರೆಸ್ ಆಗಿರ್ಬೋದು, ಗೋಲ್ ಆಗಿರ್ಬೋದು, ಎಲ್ಲದನ್ನ ನಿನ್ನ ಹತ್ರನೇ ಲಿಮಿಟ್ ಮಾಡ್ಕೋ. ಅಥವಾ ನೀನ್ ನಂಬಿಕೆ ಇಟ್ಟಿರೋ ಒಬ್ಬ ಪರ್ಸನ್ಗೆ ಮಾತ್ರ ಹೇಳು. ಯಾಕಂದ್ರೆ ನೀನ್ ಯಾವಾಗೆಲ್ಲ ಹೇಳ್ಕೊಂಡ್ ಬರ್ತೀಯಾ ಆಗೆಲ್ಲ ನಿನ್ನ ಸಕ್ಸಸ್ ನ ಚಾನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ನಿನಗೆ ಹೊಗಳಿದ ಅದೇ ಜನ ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. 1 ಸೆಕೆಂಡ್ ಯೋಚನೆ ಮಾಡು, ನೀನ್ ಯಾಕೆ ಅವರಿಗೆ ಹೇಳ್ಬೇಕು? ನೀನು ಆನೆಸ್ಟ್ ಆಗಿ ನಿನ್ನ ವರ್ಕ್ ಮಾಡು, ರಿಸಲ್ಟೇ ಮಾತಾಡುತ್ತೆ. ನೀನು ನೋಟಿಸ್ ಮಾಡಿರ್ತೀಯಾ, ಸೈಲೆಂಟ್ ಆಗಿ ನೀನು ವರ್ಕ್ ಮಾಡ್ತಿರುವಾಗ ನಿನ್ನ ಫೋಕಸ್ ಆನ್ ಪಾಯಿಂಟ್ ಇರುತ್ತೆ. ಇದರ ಬೆನಿಫಿಟ್ ಆಗಿ ಡಿಸ್ಟ್ರಾಕ್ಷನ್ ಮತ್ತೆ ನೆಗೆಟಿವಿಟಿಯಿಂದನೂ ದೂರ ಇರ್ತೀಯ. ಈಗ ನೀನು ಯಾಕೆ ಡಿಸಪಿಯರ್ ಆಗ್ಬೇಕು ಅನ್ನೋದು ಗೊತ್ತಾಗಿದೆ. ಬಟ್ ನಂದೊಂದು ರಿಕ್ವೆಸ್ಟ್ ಏನಂದ್ರೆ, ನಿನಗೆ ವಿಡಿಯೋ ಇಲ್ಲಿ ತನಕ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡ. ನಿಜ ಹೇಳ್ಬೇಕಂದ್ರೆ ಇದೇ ನಮ್ಮ ಲೈಫ್ನ ಬೋರಿಂಗ್ ಪಾರ್ಟ್ ಅಂಡ್ ಇದೆ ಪವರ್ಫುಲ್ ಕೂಡ. ಇಲ್ಲಿ ನಿನಗೆ ಅಪ್ರಿಶಿಯೇಟ್ ಮಾಡೋಕ್ಕೂ ಯಾರು ಇರಲ್ಲ, ಸ್ಪಾಟ್ಲೈಟ್ ಕೂಡ ಇರಲ್ಲ. ಇರೋದ್ ಮಾತ್ರ ನಿನ್ನ ಡೆಡಿಕೇಶನ್, ಪೇನ್ ಅಂಡ್ ತುಂಬಾ ಬೋರಿಂಗ್ ಆಗಿರೋ ಈ ಡಿಸಿಪ್ಲಿನ್. ಅದಕ್ಕೆ ಫಸ್ಟ್ ನಿನ್ನ ಗೋಲ್ ಕ್ಲಿಯರ್ ಆಗಿರ್ಬೇಕು. ಅದು ನಿನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್, ಸ್ಕಿಲ್ ಕಲಿಯೋದು ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ ಮಾಡೋದಾಗಿರ್ಬೋದು. ನಿನ್ನ ಈ ಗೋಲ್ ಕ್ಲಿಯರ್ ಆದ್ಮೇಲೆ ಲಾಕ್ ಇನ್ ಆಗ್ಬಿಡು. ನಿನ್ನ ಡೈಲಿ ಆಕ್ಟಿವಿಟೀಸ್, ಎನ್ವೈರನ್ಮೆಂಟ್ ಆ ಗೋಲ್ ನ ಅಚೀವ್ ಮಾಡೋಕೆ ಪುಷ್ ಮಾಡೋ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್, ನೀನು ಫಿಟ್ ಆಗ್ಬೇಕು ಅಂತಿದ್ಯಾ, ಆಗ ನಿನ್ನ ಫ್ರೆಂಡ್ಸ್ ನೆಲ್ಲ ನೋಡು, ಅವರಲ್ಲಿ ಒಬ್ಬರಾದ್ರೂ ಫಿಟ್ನೆಸ್ ನ ಬಗ್ಗೆ ಏನಾದ್ರೂ ಗಮನ ಕೊಡ್ತಾ ಇದಾರ ಅಂತ. ಗಮನ ಕೊಡ್ತಾ ಇದ್ರೆ ನೀನು ಸರಿಯಾದ ಎನ್ವೈರನ್ಮೆಂಟ್ ನಲ್ಲಿ ಇದೆಯಾ, ಅವರು ನಿನಗೆ ಒಂದು ವೇ ನಲ್ಲಿ ಹೆಲ್ಪ್ ಆಗ್ತಾರೆ. ಅದೇ ತರ ನಿನ್ನ ಸುತ್ತ ಫಾಸ್ಟ್ ಫುಡ್ ತಿನ್ನೋದು, ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಎಲ್ಲ ಕಾಮನ್ ಅಂದ್ರೆ ಗೆಳೆಯ, ಯು ಆರ್ ಇನ್ ಟ್ರಬಲ್. ಈಗ ನಿನಗೆ ಅನಿಸ್ತಾ ಇರುತ್ತೆ, ನಾನು ಯಾರಿಗೂ ನನ್ನ ಗೋಲನ್ನೇ ಹೇಳಲ್ವಲ್ಲ, ಅವ್ರೇನ್ ಮಾಡಿದ್ರೆ ನನಗೇನಾಗ್ಬೇಕು ಅಂತ. ಫೇರ್ ಪಾಯಿಂಟ್. ಆದ್ರೆ ಎನ್ವೈರನ್ಮೆಂಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಇಮ್ಯಾಜಿನ್ ಮಾಡು, ನೀನು ಎಡಿಟಿಂಗ್ ಅಥವಾ ಎಕ್ಸೆಲ್ ಕಲಿತಾ ಇದೆಯಾ, ನಿನ್ನ ಪಕ್ಕದಲ್ಲಿರೋ ಫ್ರೆಂಡ್ ಪಬ್ಜಿ ಆಡ್ತಾ ಇದ್ದಾನೆ. ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನೀನು ಡಿಸ್ಟ್ರಾಕ್ಟ್ ಆಗ್ತೀಯಾ. ಇಫ್ ನಿನ್ನ ಕ್ಲೋಸ್ ಫ್ರೆಂಡ್ ಬಿಟ್ಟು ಉಳಿದವರ ಮೆಂಟಾಲಿಟಿ ನಿನ್ ಜೊತೆ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಅನ್ಫಾರ್ಚುನೇಟ್ಲಿ ನೀನ್ ಅದನ್ನ ಬ್ರೇಕ್ ಮಾಡ್ಬೇಕಾಗತ್ತೆ. ಆಗ ಹೊರಗೆ ಯಾರೇ ಪಾರ್ಟಿ ಮಾಡ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ನಿನಗೆ ಫೀಲೇ ಆಗಲ್ಲ. ಸೈಲೆಂಟ್ ಆಗಿ ಸ್ಲೋ ಆಗಿನೇ ಸರಿ ನೀನು ನಿನ್ನ ಟಾರ್ಗೆಟ್ ಹತ್ರ ಹೋಗ್ತಾ ಇರ್ತೀಯ. ಅಂಡ್ ನಿನಗೆ ಗೊತ್ತಿದೆ ಆಮೆ ಮತ್ತೆ ಮೊಲದ ಸ್ಟೋರಿ. ನೀನು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿ 6 ಅಥವಾ 12 ತಿಂಗಳಾಯ್ತು. ಈಗ ನೀನು ಟ್ರಾನ್ಸ್ಫಾರ್ಮ್ ಆಗಿದ್ಯಾ. ನಿನ್ನ ಹಳೆ ಸಿಚುವೇಶನ್ಸ್ನೆಲ್ಲ ನೆನ್ಪು ಮಾಡ್ಕೊಳ್ತೀಯಾ ಅಂಡ್ ನೀನು ನಗ್ತಾ ಇರ್ತೀಯಾ. ಆದ್ರೆ ನೀನು ಆ ಹಳೆ ವರ್ಷನ್ಗೆ ಥ್ಯಾಂಕ್ ಯು ಕೂಡ ಹೇಳ್ತೀಯಾ, ಪ್ರೌಡ್ ಕೂಡ ಫೀಲ್ ಮಾಡ್ತೀಯಾ. ಯಾಕಂದ್ರೆ ಆತ ಬದಲಾಗ್ತೀನಿ ಅನ್ನೋ ಡಿಸಿಷನ್ ತಗೊಂಡ, ಗೋಲ್ ಸೆಟ್ ಮಾಡ್ದ, ಡಿಸಿಪ್ಲಿನ್ ಆಗಿ ವರ್ಕ್ ಮಾಡ್ದ. ಈಗ ಒಂದು ಕ್ವೆಶ್ಚನ್ ಇದೆ, ಈ ಎಲ್ಲಾ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ನೀನು ಎಲ್ಲರ ಮುಂದೆ ರೀಅಪಿಯರ್ ಆಗ್ಬೇಕಾ? ವೆಲ್, ಇದಕ್ಕೆ ಸಿಂಪಲ್ ಆನ್ಸರ್, ನಾನು ಟ್ರಾನ್ಸ್ಫಾರ್ಮ್ ಆದೆ ಅಂತ ಅನೌನ್ಸ್ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಏನನ್ನಾದ್ರೂ ಅಚೀವ್ ಮಾಡಿರೋರು ಹೇಳೋದು, ಈ ಗ್ರೋತ್ ಒಂದು ಲೆವೆಲ್ಗೆ ಮಾತ್ರ ನಿಲ್ಲಲ್ಲ. ತುಂಬಾ ಜನ ಒಂದು ಲೆವೆಲ್ಗೆ ರೀಚ್ ಆಗಿದ್ದೆ ಜನರ ವ್ಯಾಲಿಡೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಆತ ಬೆಟರ್ ವರ್ಷನ್ಗೆ ರೀಚ್ ಆಗಿರ್ತಾನೆ, ಆದ್ರೆ ಬೆಸ್ಟ್ ಆಗಿರಲ್ಲ. ಜನರ ಅಟೆನ್ಷನ್ ಅಂಡ್ ವ್ಯಾಲಿಡೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ಲೆವೆಲ್ಗೆ ಸ್ಟಕ್ ಆಗ್ತಾನೆ. ಈಗ ನೀನು ಫ್ಲೆಕ್ಸೇ ಮಾಡಬಾರ್ದು ಅಂತ ಕೇಳೋದಾದ್ರೆ ಒಂದು ಸಿಂಪಲ್ ಲೈನ್ ಇದೆ, ಫ್ಲೆಕ್ಸ್ ಮಾಡದೇ ಇರೋದೇ ತುಂಬಾ ದೊಡ್ಡ ಫ್ಲೆಕ್ಸ್. ನೀನ್ ಅಬ್ಸರ್ವ್ ಮಾಡಿರ್ತೀಯಾ, ಫಿಟ್ ಆಗಿರೋರು ಯಾವತ್ತು ಬಾಡಿ ಇದೆ ಅಂತ ಎಲ್ಲರ ಮುಂದೆ ಫ್ಲೆಕ್ಸ್ ಮಾಡ್ತಾ ಇರಲ್ಲ. ಶ್ರೀಮಂತರು ಅವ್ರ ಹತ್ರ ಎಷ್ಟು ಹಣ ಇದೆ ಅಂತ ಹೇಳಲ್ಲ,
ಮೈಂಡ್ ಶಾರ್ಪ್ ಇರೋನು ಸುಮ್ನೆ ವಟ ಅಂತ ಇರಲ್ಲ. ನಿನಗೆ ಎಲ್ಲದೂ ಈಗ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ನೀನ್ ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದೆಯಾ ಅಂದ್ರೇನೆ ನಿನ್ನ ಲೈಫ್, ಹೆಲ್ತ್ ಅಂಡ್ ಕರಿಯರ್ನ ಬಗ್ಗೆ ನಿನಗೆ ಕಾಳಜಿ ಇದೆ. ಎಲ್ಲಿ ಎಲ್ಲರೂ 3 ರಿಂದ 4 ಸೆಕೆಂಡ್ ರೀಲ್ನ ಸ್ಕ್ರೋಲ್ ಮಾಡ್ತಾರೋ ಅಲ್ಲಿ ನೀನು ಇಷ್ಟು ಲೆಂದಿ ವಿಡಿಯೋನ ಬೆಟರ್ ಆಗೋಕ್ ನೋಡ್ತಾ ಇದೀಯಾ. ಸೊ ನಿನ್ನ ಜರ್ನಿ ಬೆಟರ್ ಆಗಿರ್ಲಿ. ಈಗ ಕನ್ಕ್ಲೂಷನ್ಗೆ ಹೋಗೋಣ. ಈ ವಿಡಿಯೋದಲ್ಲಿ ಡಿಸಪಿಯರ್ ಅಂತ ಹೇಳಿದ ಅರ್ಥ ರಿಯಾಲಿಟಿಯಿಂದ ಎಸ್ಕೇಪ್ ಆಗುವಂತಲ್ಲ, ನಿನ್ನ ಹಳೆಯ ಗುಜರಿ ಮೈಂಡ್ ಸೆಟ್ ನಿಂದ ಎಸ್ಕೇಪ್ ಆಗುವಂತ, ರೀಬಿಲ್ಡ್ ಮಾಡೋಕೆ ರೆಡಿ ಆಗುವಂತ. ಇನ್ನು ನಿನ್ನ ಗೋಲ್ಸ್ ನ ಡಂಗೂರ ಸಾರ್ಬೇಡ ಅಂತ ಹೇಳಿದ್ ಯಾಕಂದ್ರೆ ನಿನ್ನ ಡಿಸ್ಟ್ರಾಕ್ಷನ್ ಕಮ್ಮಿ ಆಗುತ್ತೆ. ನೀನ್ ಏನೇ ಮಾಡ್ತೀಯ ಅಂದ್ರೂ ಫೋಕಸ್ ಚೆನ್ನಾಗಿರುತ್ತೆ. ಈ ಪ್ರಾಸೆಸ್ ಅಂಡ್ ಜರ್ನಿ ಎಲ್ಲರಿಗೂ ಅಲ್ಲ. ಆಕ್ಚುಲ್ ಆಗಿ ನಾನು ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಅನ್ಕೊಂಡಿರೋರಿಗೆ ನೀನ್ ಆಕ್ಷನ್ ತಗೊಳ್ತೀಯ ಅಂದ್ರೆ ಬೆಸ್ಟ್ ಆಫ್ ಲಕ್. ಬಟ್ ಆಲ್ವೇಸ್ ರಿಮೆಂಬರ್, ಮೋಟಿವೇಶನ್ 1-2 ನಿಮಿಷ ಚಾರ್ಜ್ ಮಾಡ್ಬೋದು, ಆದ್ರೆ ಬ್ಯಾಟ್ರಿ ಫುಲ್ ಆಗೋದು ಡಿಸಿಪ್ಲಿನ್ ಇಂದ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಲ್ಲಿ ತನಕ ನೀನು ವಿಡಿಯೋ ನೋಡ್ತಾ ಇದೆಯಾ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೋ. ಅಂಡ್ ಇದೇ ರೀತಿ ಸೆಲ್ಫ್ ಹೆಲ್ಪ್ ಡಾಕ್ಯುಮೆಂಟರೀಸ್ ನೋಡ್ಬೇಕಂದ್ರೆ ಟೈಮ್ ಸೆಟ್ನ ಸಬ್ಸ್ಕ್ರೈಬ್ ಮಾಡ್ಕೋ.